ಗೆಳೆಯರೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಶಿಮೂಲ್ ನೋಟಿಫಿಕೇಶನ್ ಕಾಲಾಗಿದೆಯಲ್ಲ, ಶಿಮೂಲ್ ನೋಟಿಫಿಕೇಶನ್ ಎಕ್ಸಾಮಿನೇಷನ್ ಯಾವಾಗ ಅಂತ ಸುಮಾರು ಮೆಸೇಜಸ್ ಬರ್ತಾ ಇದ್ದಾವೆ, ಸುಮಾರು ಕಂಟಿನ್ಯೂಸ್ ಮೆಸೇಜಸ್ ಬರ್ತಾ ಇದ್ದಾವೆ. ಎಕ್ಸಾಮಿನೇಷನ್ ಯಾವಾಗ ಅಂತ ಈ ವಿಡಿಯೋ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ. ವಿಡಿಯೋನ ತಪ್ಪದೇ ವೀಕ್ಷಿಸಿ. ಇಂಪಾರ್ಟೆಂಟ್ ಒಂದು ಕ್ವಶನ್ ಇದೆ, ಒಳಗಡೆ ಕ್ವಶನ್ ಇದೆ, ಅದನ್ನು ಅಷ್ಟೇ 100% ಬರುವಂಥ ಕ್ವಶನ್ನು. ಕಂಪ್ಲೀಟಾಗಿ ವೀಕ್ಷಣೆ ಮಾಡಿ. ಇದೇ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸುಮಾರು ವೀಡಿಯೋಸ್ ಇದ್ದಾವೆ, ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ನೋಟ್ಸ್ ಅವಶ್ಯಕತೆ ಇದೆ ಅದರಲ್ಲಿ ಎಲ್ಲ ಮಾಹಿತಿ ಇದೆ, ಸಂಪೂರ್ಣವಾದಂಥ ಮಾಹಿತಿ ಇದೆ. ಎಲ್ಲೆಲ್ಲಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ ಅಂತ ಎಲ್ಲ ಚೆಕ್ ಮಾಡಿ. ತದನಂತರದ ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಕನ್ನಡ ನೋಟ್ಸ್ ಇದೆ. ಕನ್ನಡ ನೋಟ್ಸಲ್ಲಿ ವ್ಯಾಕರಣದಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ನ ಆ್ಯಡ್ ಮಾಡಿದ್ದೀವಿ. ಯಾವ ರೀಸನಿಂದ ಕ್ವಶನ್ ತೆಗಿತಾರೆ ಅದು ನಾವು ಮಾಡಿರೋದು KPSCಗೆ. ಯಾವ ರೀಸನಿಂದ KPSC, KA, DC ಎಲ್ಲದಕ್ಕೂ ಆಗುತ್ತೆ. KPSC ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದೀವಿ. ಯಾವ ರೀಸನಿಂದ ಕ್ವಶನ್ ತೆಗಿತಾರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಶಾರ್ಟ್ಕಟ್ಸ್ ಮೆಥಡ್ಸ್ ಏನು, ಇದು ವ್ಯಾಕರಣದಲ್ಲಿ ಆ್ಯಡಪ್ ಆಗಿದೆ. ಪ್ಲಸ್ ಭಾಷಾಭ್ಯಾಸ ಇದೆ, ಪ್ಲಸ್ ಸಾಹಿತ್ಯ ಇದೆ. ಇನ್ನು ಕಾನ್ಸ್ಟಿಟ್ಯೂಷನಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ, ಫುಲ್ ನೋಟ್ಸ್ ಇದೆ, ಅದ್ರ ಜೊತೆಯಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ನಮಗೆ ಮಾರ್ಕ್ಸ್ ಬರಬೇಕು ಅಂದರೆ ಏನು ಮಾಡಬೇಕು, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ಯಾವ್ಯಾವ ತೆಗಿತಾರೆ ಅಂತ ಇನ್ಕ್ಲೂಡ್ ಮಾಡಿದ್ವಿ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವ್ಯಾವ ಕ್ವಶನ್ ಬರ್ಬೋದು ಅಂತ ಪ್ರಿಡಿಕ್ಷನ್ ಮಾಡಿ ನೋಟ್ಸ್ನ ಮೊದಲನೇ ಶೀಟಲ್ಲೇ ಹಾಕಿದ್ದೀವಿ. ಫಸ್ಟ್ ಆ ನೋಟ್ಸ್ನ ಓದಿ, ಆ ನೋಟ್ಸನ್ನ ಫಸ್ಟ್ ಓದ್ಕೊಳ್ಳಿ. ಅದರಲ್ಲೇ ಮ್ಯಾಕ್ಸಿಮಮ್ ಕವರ್ ಆಗೋ ಚಾನ್ಸಸ್ ಇದೆ, ಕ್ವಶನ್ ಆನ್ಸರ್ಸ್ ಯಾಕೆಂದರೆ ಬಿಕಾಸ್ ಇಷ್ಟೇ ಲಾಜಿಕ್ಕು. ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ, ಕ್ವಶನ್ ಆನ್ಸರ್ಸ್ ಎಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಎಲ್ಲ ಬಿಗಿನಿಂಗಲ್ಲೇ ಬರ್ದೀನಿ, ಇವಾಗ ಬರ್ತವೆ ಅಂತ ಪ್ರಿಡಿಕ್ಷನ್ ಇದೆ. ಅದನ್ನು ಫಸ್ಟ್ ಮುಗಿಸ್ಕೊಳ್ಳಿ. ಈ ನೋಟ್ಸ್ನ ಎಂಟ್ರೆನ್ಸ್ ಶೀಟಲ್ಲಿ ಇರ್ತಕ್ಕಂಥದ್ದನ್ನ ಮುಗಿಸ್ಕೊಳ್ಳಿ. ಕನ್ನಡನೂ ಅಷ್ಟೇ ತುಂಬ ಶಾರ್ಟ್ಕಟ್ ನೋಟ್ಸ್ ಇದೆ. ನೋಟ್ಸು ಯಾವತ್ತು ನೋಟ್ಸ್ ಅಂತ ಅಂದರೆ ತುಂಬ ಕಡಿಮೆ ಪೇಜಸ್ ಇರಬೇಕು, ಗ್ರಂಥಗಳೆಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಎಲ್ಲಿ ಬೇಕಾದರೂ ಹೇಳ್ತೀನಿ, ಎಲ್ಲಿ 100 ಜನ ಸೇರಿದರೆ ಅಲ್ಲೇ ಬಂದು ಹೇಳ್ತೀನಿ. ಬೇಕಾದರೆ ದೊಡ್ಡ ಬೃಹದಾಕಾರದ ಗ್ರಂಥಗಳೆಲ್ಲ ನಾವು ಓದ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ. ಬೃಹದಾಕಾರದ ಗ್ರಂಥಗಳನ್ನೆಲ್ಲ ಓದೋದು. ಎಷ್ಟು ಕಡಿಮೆ ಶೀಟ್ ಆಗುತ್ತೋ ಅಷ್ಟು ಕಡಿಮೆ ಮಾಡಬೇಕು. ತುಂಬ ಕಡಿಮೆ ಶೀಟ್ಸ್ ಮಾಡಬೇಕು. ಅದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಕ್ವಶನ್ಸ್ ಬಂದಿರಬೇಕು. ಇದು ಪ್ರೊಸೀಜರ್, ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರೊಸೀಜರ್. ಅರ್ಥ ಆಗ್ತಿದೆಯಲ್ಲ? ಪೇಜಸ್ ಕಡಿಮೆ ಇರಬೇಕು, ಕ್ವಶನ್ಸು ಜಾಸ್ತಿ ಬಂದಿರಬೇಕು, ಜಾಸ್ತಿ ಕ್ವಶನ್ಸ್ ಕವರಪ್ ಆಗಿರಬೇಕು. ಇದು ಪ್ರೊಸೀಜರ್. ಅರ್ಥ ಆಗ್ತಿದೆಯಲ್ಲ? ಕನ್ನಡ ಕಾನ್ಸೆಪ್ಟ್ಸು ಕ್ಲಾರಿಟಿ ಇರಬೇಕು. ನಿಮಗೆ ವ್ಯಾಕರಣದಲ್ಲಿ ಕನ್ನಡ ಹೈಯೆಸ್ಟ್ ಸ್ಕೋರ್ ಆಗಬೇಕಾದ್ರೆ ಕನ್ನಡ ಕಾನ್ಸೆಪ್ಟ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಕ್ಲಾರಿಟಿ ಇರಬೇಕು, ಅದ್ಭುತವಾದಂಥ ಕ್ಲಾರಿಟಿ ಇದ್ದರೆ ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಪ್ಲಸ್ ಎಕ್ಸೆಪ್ಷನಲ್ ಕೇಸಸ್ ಇರ್ತವೆ, ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋದರೆ ಒಳ್ಳೆ ಸ್ಕೋರ್ ಆಗುತ್ತೆ. ಪ್ಲಸ್ ಸ್ಟ್ಯಾಂಡರ್ಡ್ ಆಥರ್ಸ್ ಇದ್ದಾರೆ. ಈಗ ವಿರುದ್ಧಾರ್ಥಕ ಪದಕ್ಕೆ ಸ್ಟ್ಯಾಂಡರ್ಡ್ ಆಥರ್ಸ್ ಇದ್ದಾರೆ, ನುಡಿಗಟ್ಟಿಗೆ ಸ್ಟ್ಯಾಂಡರ್ಡ್ ಆಥರ್ ಇದೆ, ಸಮಾನಾರ್ಥಕ ಪದ ಸ್ಟ್ಯಾಂಡರ್ಡ್ ಆಥರ್ಸ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ಹಳೆಯವಿದ್ದಾವೆ, ತುಂಬ ಹಳೆ ಗ್ರಂಥಗಳು ಅಂದರೆ ಪುಟಾಣಿ ಕೈಪಿಡಿಗಳು ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಲ್ಲ? ಆ ಬುಕ್ಗಳು ತುಂಬ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥವು. ಅದರಿಂದನೇ ಕ್ವಶನ್ಸು ತೆಗಿತಾರೆ, ಕಂಪಲ್ಸರಿ ತೆಗಿತಾರೆ, ಅದರಲ್ಲಿ ಏನು ಅನುಮಾನ ಬೇಡ. ಅವು ಹಳೆ ಕಾಲದ ಬುಕ್ಗಳು ಅದರಿಂದನೇ ತೆಗಿತಾರೆ. ಅದರಿಂದ ಯಾರು ನೋಟ್ಸ್ ಮಾಡಿ ಎತ್ಕೊಂಡಿರ್ತೀರ 100% ವರ್ಕೌಟ್, ಕ್ವಶನ್ಸ್ಗಳು ಜಾಸ್ತಿ ಬರ್ತವೆ. ವಿರುದ್ಧಾರ್ಥಕ ಪದ ಅಂದರೆ ಯಾವುದೋ ಒಂದು ಬುಕ್ ಇದೆ, ಆ ಬುಕ್ಕಿಂದನೇ ಎತ್ತುತ್ತಾರೆ, ಕಂಪಲ್ಸರಿ ಎತ್ತುತ್ತಾರೆ ಎಲ್ಲ ಕ್ವಶನ್ಸ್. ಆ ಥರ ಯಾವುದೋ ಒಂದು ಬುಕ್ಕು ಅಂದರೆ ಅದು ಸ್ಟ್ಯಾಂಡರ್ಡ್ ಆಥರು, ಹಳೆ ಕಾಲದ್ದು ಆ ಥರ ಮಾಡಿಟ್ಕೋಬೇಕು. ಆ ಥರ ಮಾಡಿಟ್ಕೊಂಡ್ರೆ ವರ್ಕೌಟ್ ಆಗುತ್ತೆ. ಇನ್ನು ಶಿಮೂಲು KMF ಓದಬೇಕು, KMF ನೋಡ್ಕೋಬೇಕು. ಶಿಮೂಲ್ನವರು ಬ್ಯಾಂಕಿಂಗನ್ನು ತಕ್ಷಣಕ್ಕೆ ಸ್ಟಾಪ್ ಮಾಡಿ. ನಾನಿದು ಶಿಮೂಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಲ್ಲ? ಶಿಮೂಲ್ ಬಗ್ಗೆ ಮಾತಾಡ್ತಿರೋದ್ರಿಂದ ಈ ಬ್ಯಾಂಕಿಂಗ್ ಅಂತಕ್ಕಂಥದ್ದನ್ನು ತಕ್ಷಣಕ್ಕೆ ಸ್ಟಾಪ್ ಮಾಡಿ. ಇದನ್ನು ಬೇರೆ ಬ್ಯಾಂಕ್ ಕಾಲದಾಗೆ ರಾಯಚೂರು ಬ್ಯಾಂಕ್ನವ್ರು ಓದೋರು KMFನ ಸ್ಟಾಪ್ ಮಾಡಿ ಬ್ಯಾಂಕಿಂಗ್ ಓದ್ಕೊಳ್ಳಿ. ಮಿಕ್ಕಿದೆಲ್ಲ ಸೇಮ್ ಇದೆ. ಇನ್ನು ಇಂಗ್ಲೀಷು ನಮ್ಮಲ್ಲಿ ಅವೈಲಬಲ್ ಇರತಕ್ಕಂಥ ಇಂಗ್ಲೀಷು ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನು, ಇದಿಷ್ಟು. ಪ್ಲಸ್ ಇದಾದ ನಂತರದಲ್ಲಿ 1 ಇಯರ್ ಕರೆಂಟ್ ಅಫೇರ್ಸು. ಇದು GKಗೆ ಹೆಲ್ಪ್ ಆಗುತ್ತೆ. ಇದರಿಂದ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ನ ಯಾರು ಅಚ್ಚುಕಟ್ಟಾಗಿ ಎತ್ಕೋತೀರಾ, ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಶಿವಮೊಗ್ಗ ಎಕ್ಸಾಮು ಶಾರ್ಟ್ಲಿ ಇರುತ್ತೆ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಮತ್ತೆ ಯಾವಾಗಿರುತ್ತೆ, ಇನ್ನು ನಾಳೆ ಬೆಳಗ್ಗೆ ಇರುತ್ತಾ ನಾಡಿದ್ದು ಬೆಳಗ್ಗೆ ಇರುತ್ತಾ, ಅದು ಓದೋರ ಲಕ್ಷಣ ಅಲ್ಲ.
ಡೈರೆಕ್ಟ್ ನನ್ನ ಹತ್ರ ಡೈರೆಕ್ಟ್ ವ್ಯವಹಾರನೇ 21ನೇ ವರ್ಷ ಇದು ನನ್ನ ಎಕ್ಸ್ಪೀರಿಯನ್ಸ್ 21ನೇ ವರ್ಷ 2000 ಡೀಟೇಲ್ಸ್ ಇದೆ ಚೆಕ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಎಕ್ಸಾಮ್ ಕ್ಲಿಯರ್ ಆಗಿದ್ದಾವೆ ಏನು ಎತ್ತ ಎಲ್ಲ ವಿತ್ ಪ್ರೂಫ್ ಹಾಕಿದ್ದೀನಿ ವಿತ್ ಪ್ರೂಫ್ ಇದೆ ಯಾವುದು ಬಾಯಿ ಮಾತಲ್ಲಿ ಯಾವುದು ಹೇಳ್ತೀರಾ ಎಲ್ಲ ಪ್ರೂಫ್ ಸಮೇತ ಹಾಕಿದ್ದೀನಿ ಅರ್ಥ ಆಗ್ತಿದೆಯಲ್ಲ 21 ವರ್ಷದ ಎಕ್ಸ್ಪೀರಿಯನ್ಸ್ ಇರೋದು ಈ ಫೀಲ್ಡಲ್ಲಿ ಅರ್ಥ ಆಗ್ತಿದೆಯಲ್ಲ ಮಾಡ್ತಾರೆ ಓದೋ ಕಡೆ ಗಮನ ಇರಲಿ ಈಗ ರಾಯಚೂರು ನೋಡು ರಾಯಚೂರಿನಲ್ಲಿ ಅಭ್ಯರ್ಥಿಗಳು ಎಷ್ಟು ಜನ ಹಾಕಿರ ಈಗ ನೋಟ್ಸು ಇನ್ನೂ ತರಿಸ್ಕೋತಾ ಇದ್ದಾರೆ ನೋಟ್ಸ್ಗಳು ತರಿಸ್ಕೋತಾ ಇದ್ದಾರೆ ಇನ್ನೊಂದು 10 ದಿನ ಇದೆ ಎಕ್ಸಾಮಿನೇಷನ್ಗೆ ಇನ್ನೂ ನೋಟ್ಸ್ಗಳು ಕಂಟಿನ್ಯೂಸ್ ಆಗಿ ಡೈಲಿ ಹೋಗ್ತಾನೆ ಇದ್ದಾವೆ ರಾಯಚೂರಿಗೆ ಅರ್ಥ ಆಗ್ತಿದೆಯಲ್ಲ ಇದು ಓದೋರ ಲಕ್ಷಣ ಅಲ್ಲ ಈಗಲಿಂದನೇ ಓದಿ ಶಿಮೂಲ್ ಯಾವಾಗ ಅನ್ನೋ ಕತೆ ಬೇಡ 1 ತಿಂಗಳು ಟೈಮ್ ಟೇಬಲ್ ಹಾಕಿ ಎಷ್ಟು ದಿನ ಟೈಮ್ ಟೇಬಲ್ ಹಾಕಬೇಕು 1 ಮಂತ್ ಟೈಮ್ ಟೇಬಲ್ ಹಾಕಬೇಕು ಒಂದೇ 1 ಮಂತ್ ಟೈಮ್ ಟೇಬಲ್ ಹಾಕೊಳ್ಳಿ ಬಿಗಿನಿಂಗು 30 ಡೇಸ್ ಟೈಮ್ ಟೇಬಲ್ ಕೋಆಪರೇಟಿವ್ ಪ್ಲಸ್ ಶಿಮೂಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಮ KMF 10 ಡೇಸು ಕೋಆಪರೇಟಿವ್ ನಿಮ್ಮ KMF 10 ಡೇಸ್ ಓದ್ಕೊಳ್ಳಿ ಕನ್ನಡ 10 ಡೇಸ್ ಓದಿ ಕಾನ್ಸ್ಟಿಟ್ಯೂಷನ್ 10 ಡೇಸ್ ಓದಿ ಮಧ್ಯದಲ್ಲಿ ನಿಮ್ಮ ಇಂಗ್ಲೀಷು 2 ಅವರ್ಸ್ ಸ್ಪೆಂಡ್ ಮಾಡಿರಿ ಇದು GK ಬರುತ್ತಲ್ಲ GK 2 ಅವರ್ಸ್ ಸ್ಪೆಂಡ್ ಮಾಡಿರಿ ಇಷ್ಟೇ ಮಾಡಬೇಕಾಗಿರೋದು ಈಸಿಯಾಗಿ ಸೆಲೆಕ್ಷನ್ ಆಗಿ ಬರ್ತೀರಾ ಈಸಿಯಾಗಿ ಅಂದರೆ ತುಂಬ ಈಸಿಯಾಗಿ ಸೆಲೆಕ್ಷನ್ ಆಗಿ ಬರ್ತೀರಾ ಅರ್ಥ ಆಗ್ತಿದೆಯಲ್ಲ ಇದು ಮಾಡಬೇಕಾಗಿರ್ತಕ್ಕಂಥ ಕೆಲಸ 1 ತಿಂಗಳು ಅಂದರೆ 30 ಡೇಸ್ ಟೈಮ್ ಟೇಬಲ್ ಹಾಕಿ 30 ಡೇಸ್ ಟೈಮ್ ಟೇಬಲ್ ಹಾಕಿದ್ರೆ ಅಷ್ಟೊತ್ತಿಗೆ ನಿಮ್ಮ ಟೈಮ್ ಟೇಬಲ್ ನಿಮ್ಮ ಶಿಮೂಲ್ ಟೈಮ್ ಟೇಬಲ್ಲು ಔಟ್ ಆಗಿರುತ್ತೆ ಈಚೆ ಬಂದಿರುತ್ತೆ ಎಕ್ಸಾಮಿನೇಷನ್ ಯಾವಾಗ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ ಅರ್ಥ ಆಗ್ತಿದೆಯಲ್ಲ ಅಷ್ಟೊತ್ತಿಗೆ ಬಿಟ್ಟಿರ್ತಾರೆ 100% ಬಿಟ್ಟಿರ್ತಾರೆ ಆವಾಗ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ ಆವಾಗ ಯಾವ ಸಬ್ಜೆಕ್ಟ್ನ ಇನ್ನೇನಾದ್ರು ರಿವಿಷನ್ ಮಾಡಬೇಕಾ ಇನ್ನೇನಾದ್ರು ಬಿಟ್ಟಿದ್ದೀರಾ ಇನ್ನೇನಾದ್ರು ಇದೆಯಾ ಏನೇ ಇದ್ರೂ ಅದನ್ನು ಮುಗಿಸ್ಕೊಳ್ರಿ ಅರ್ಥ ಆಗ್ತಿದೆಯಲ್ಲ ಇದು ಪ್ರೊಸೀಜರ್ ಈ ಪ್ರೊಸೀಜರ್ ಫಾಲೋ ಮಾಡಿರಿ ಈಸಿಯಾಗಿ ಸೆಲೆಕ್ಷನ್ ಆಗ್ತೀರಾ ಈಗ ಒಂದು ಕ್ವಶನ್ ನೋಡೋಣ ಒಂದು ಕ್ವಶನ್ ಇದು ಬರುತ್ತಾ 100% ಬರುತ್ತೆ ರೀಸನ್ ಹೇಳ್ತೀನಿ ಯಾಕೆ ಅಂತ GKನಲ್ಲಿ 100% ಬರ್ತಕ್ಕಂಥ ಚಾನ್ಸಸ್ ಇದೆ 100% ಬರ್ತಕ್ಕಂಥ ಚಾನ್ಸಸ್ ಇದೆ ಭಾರತೀಯ ತಂಬಾಕು ಮಂಡಳಿ ಬಗ್ಗೆ ಯಾಕೆ ಅಂದರೆ ಇದು ತಂಬಾಕು ಮಂಡಳಿ ಕಾಯ್ದೆ 1975 ಅಡಿಯಲ್ಲಿ ಜನವರಿ 1 1976ರಲ್ಲಿ ಸ್ಥಾಪನೆ ಆಯಿತು ಅಂದರೆ 50 ವರ್ಷ ಆಗಿದೆ ಸ್ಥಾಪನೆಗೆ ಎಷ್ಟು ವರ್ಷ ಆಗಿದೆ 50 ವರ್ಷ ಆಗಿದೆ ಅಂದರೆ 1000% ಕ್ವಶನ್ ತೆಗಿತಾರೆ 1000% ಕ್ವಶನ್ ತೆಗಿತಾರೆ 50 ವರ್ಷ 75 ವರ್ಷ 100 ವರ್ಷ 125 ವರ್ಷ 150 ವರ್ಷ 200 ವರ್ಷ 175 ವರ್ಷ 25 ವರ್ಷ ಈ ಥರದ ಯಾವುದೇ ವರ್ಷಗಳ ಆಚರಣೆಗಳಾಗಿದ್ರು ಅದರ ಮೇಲೆ ಕ್ವಶನ್ಸ್ ತೆಗೆಯೋದು ಪಕ್ಕಾ ಇದು GKಗೆ ಕನೆಕ್ಟ್ ಆಗ್ತಾ ಇದೆ ಕ್ವಶನ್ನು ಡೈರೆಕ್ಟ್ಲಿ ಲಿಂಕ್ ಟು GK ಬುಕ್ ಬರುತ್ತಲ್ಲ GK ಬುಕ್ಕಲ್ಲಿ ಇದು ಲಿಂಕ್ ಆಗ್ತಾ ಇದೆ ಕರೆಕ್ಟಾಗಿ ಲಿಂಕ್ ಆಗ್ತಾ ಇದೆ ಇದು ತೆಗಿತಕ್ಕಂಥ ಎಲ್ಲ ಚಾನ್ಸಸ್ ಇದೆ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಇದೊಂದು ಶಾಸನಬದ್ಧ ಸಂಸ್ಥೆನಾ ಹೌದು ಇದೊಂದು ಶಾಸನಬದ್ಧವಾದಂಥ ಸಂಸ್ಥೆ ಪ್ರಧಾನ ಕಚೇರಿ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿದೆ ಎಲ್ಲಿದೆ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿದೆ ಕ್ಲಿಯರ್ ನೋಡಲ್ ಸಚಿವಾಲಯ ಯಾವುದಪ್ಪ ಇದ್ರದ್ದು ಅಂದರೆ ವಾಣಿಜ್ಯ ಕೈಗಾರಿಕಾ ಮತ್ತು ಸಚಿವಾಲಯ ಆಗಿರುತ್ತೆ ಭಾರತದಲ್ಲಿ ತಂಬಾಕು ಉತ್ಪಾದನೆ ಬಗ್ಗೆ ನೋಡ್ತಾ ಹೋಗೋಣ ಚೈನಾ ಉತ್ಪಾದನೆ ಗಿಡಗಳನ್ನು ಬೆಳೆಸ್ತಾರಲ್ಲ ತಂಬಾಕನ್ನ ಉತ್ಪಾದನೆ ಮಾಡ್ತಾರಲ್ಲ ತಂಬಾಕು ಉತ್ಪಾದನೆ ಮಾಡೋದ್ರಲ್ಲಿ ಚೈನಾ ನಂತರ ಭಾರತ ವಿಶ್ವದ 2ನೇ ಅತಿ ದೊಡ್ಡ ತಂಬಾಕು ಉತ್ಪಾದನಾ ರಾಷ್ಟ್ರವಾಗಿದೆ ಚೈನಾ ಫಸ್ಟ್ ಇಂಡಿಯಾ ಸೆಕೆಂಡ್ ಉತ್ಪಾದನೆಯಲ್ಲಿ ಅದೇ ರೀತಿ ಸಂಸ್ಕರಿಸಿದ ತಂಬಾಕಿನಲ್ಲಿ ಸಂಸ್ಕರಿಸಿದ ಅಂದರೆ ಅದನ್ನೆಲ್ಲನೂ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ನಿಮ್ಮ ಇವೆಲ್ಲ ಬರ್ತಾವಲ್ಲ ಸಿಗರೇಟ್ಸ್ ಏನೇನೋ ಬರ್ತಾವಲ್ಲ ಅದು ಸಂಬಂಧಪಟ್ಟಿರ್ತಕ್ಕಂಥವು ಮ್ಯಾನುಫ್ಯಾಕ್ಚರ್ ಸಂಸ್ಕರಣೆ ಆದ ನಂತರ ಯೂಸ್ ಮಾಡ್ತಿರಲ್ಲ ಆ ತಂಬಾಕಿನಲ್ಲಿ ಬ್ರೆಜಿಲ್ ಫಸ್ಟ್ ಪ್ಲೇಸಲ್ಲಿದೆ ಭಾರತ 2ನೇ ಅತಿ ದೊಡ್ಡ ರಫ್ತುದಾರ ದೇಶವಾಗಿದೆ ಬ್ರೆಜಿಲ್ ಫಸ್ಟ್ ಹೈಯೆಸ್ಟ್ ರಫ್ತು ಮಾಡುತ್ತೆ ಸಂಸ್ಕರಿಸಿದ ಅಂತಕ್ಕಂಥ ವರ್ಡ್ನ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಹಿಂದೆ ಹೇಳಿದ್ದು ಬೆಳೀತಕ್ಕಂಥದ್ದು ಇದು ಸಂಸ್ಕರಣೆ ಆಗಿದೆ ತದನಂತರದಲ್ಲಿ ಸಂಸ್ಕರಣೆ ಆದ ನಂತರದಲ್ಲಿ ಯೋಚನೆ ಮಾಡೋದಾದರೆ ಬ್ರೆಜಿಲ್ ತದನಂತರ ಭಾರತ ಅರ್ಥ ಆಗ್ತಿದೆಯಲ್ಲ ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯಗಳು ಯಾವಪ್ಪ ಅಂದರೆ ಆಂಧ್ರ ಪ್ರದೇಶ ಫಸ್ಟ್ ಪ್ಲೇಸಲ್ಲಿದ್ದರೆ ಕರ್ನಾಟಕ ನೆಕ್ಸ್ಟ್ ಪ್ಲೇಸಲ್ಲಿದೆ ಸೆಕೆಂಡ್ ಪ್ಲೇಸಲ್ಲಿದೆ ಅದೇ ನಮ್ಮ ರಾಜ್ಯದೊಳಗಡೆನೂ ಎಂಟ್ರಾಗಿ ಕೇಳಿದ್ದಾರೆ ಸುಮಾರು ಸಾರಿ ಕ್ವಶನ್ಸು ಮೈಸೂರು ಫಸ್ಟ್ ಪ್ಲೇಸಲ್ಲಿದೆ ಹಾಸನ ಸೆಕೆಂಡ್ ಪ್ಲೇಸಲ್ಲಿದೆ ಅರ್ಥ ಆಗ್ತಿದ್ದಿಲ್ಲ ಒಳಗಡೆ ಬಂದರೆ ಮೈಸೂರು ಫಸ್ಟು ಹಾಸನ ಸೆಕೆಂಡು ಇಲ್ಲಿ ಆಂಧ್ರ ಪ್ರದೇಶ ಫಸ್ಟು ಕರ್ನಾಟಕ ಸೆಕೆಂಡು ಭಾರತದ ಪ್ರಮುಖ ತಯಾರಿಕಾ ರಾಜ್ಯಗಳು ಭಾರತದ ಪ್ರಮುಖ ತಂಬಾಕು ತಯಾರಿಕಾ ರಾಜ್ಯಗಳು ತಂಬಾಕು ಮತ್ತು ವರ್ಡಿಲ್ಲಿ ತಯಾರಿಕಾ ಅಂತಕ್ಕಂಥ ವರ್ಡ್ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತಾ ನೀವೆಲ್ಲ ವರ್ಡಿಂಗ್ಸ್ನ ಕರೆಕ್ಟಾಗಿ ಜ್ಞಾಪಕ ಇಟ್ಕೋಬೇಕು ಗುಜರಾತ್ ಫಸ್ಟ್ ಪ್ಲೇಸಲ್ಲಿದೆ 45%, ಆಂಧ್ರ ಪ್ರದೇಶ ಸೆಕೆಂಡ್ ಪ್ಲೇಸಲ್ಲಿದೆ, ಉತ್ತರ ಪ್ರದೇಶ 3ನೇ ಪ್ಲೇಸಲ್ಲಿದೆ ಅರ್ಥ ಆಗ್ತಿದೆಯಲ್ಲ ಕರ್ನಾಟಕದಲ್ಲಿ ಇದರ ತಯಾರಿಕಾ ಇದರಲ್ಲಿ 8% ಇದೆ ಕರ್ನಾಟಕದ ಪಾಲು ಎಷ್ಟಿದೆ 8% ಇದೆ ಕರ್ನಾಟಕದ ಪಾಲು 8% ಇದೆ
ಈ ಕ್ವಶನ್ ಬರುತ್ತೆ 100% ಬರುತ್ತೆ, ಓದ್ಕೊಳ್ಳಿ. ನಿಮ್ಮ ಶಿಮೂಲ್ ಎಕ್ಸಾಮ್ಗೆ 30 ಡೇಸ್ನ ಟೈಮ್ ಟೇಬಲ್ ಹಾಕಿ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, 30 ಡೇಸ್ 30 ಡೇಸ್ ಟೈಮ್ ಟೇಬಲ್ ಹಾಕಿ. ಇವತ್ತು ಇವತ್ತೆಷ್ಟು 3 ಅಂತ ಅನ್ಸುತ್ತೆ, ಇವತ್ತು 3rd to 2026. ನಿಮ್ಮ ಮಾರ್ಚ್ 3, 2026 ಟೈಮ್ ಟೇಬಲ್ದು ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. 30 ಡೇಸಲ್ಲಿ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಂಡು ಕೂತಿರಿ. ಅಲ್ಲಿ ಸಿಕ್ಕಿದ ತಕ್ಷಣ ಇನ್ನೇನೇನು ಹೆಚ್ಚು ಕಮ್ಮಿ ಇದೆ, ಏನೇನು ಹೆಚ್ಚು ಕಮ್ಮಿ ಆಗಿದೆ, ಹೆಚ್ಚು ಕಮ್ಮಿ ಇನ್ ಸೆನ್ಸ್ ಸಿಲೆಬಸ್ ಯಾವ್ದಾದ್ರು ಬಿಟ್ಟಿದ್ದೀರಾ ಅಂತಕ್ಕಂಥ ಮೀನಿಂಗು. ಏನೇನು ಬಿಟ್ಟಿದ್ದೀರಾ, ಯಾವ್ಯಾವ ಸಿಲೆಬಸ್ಸಲ್ಲಿ ಏನಾದ್ರು ಬಿಟ್ಟಿದ್ರೆ ಇನ್ ಕೇಸು ಅದನ್ನು ಇಮ್ಮಿಡಿಯೇಟಾಗಿ ಈ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಅನ್ನೋದು ಆದ ತಕ್ಷಣದಲ್ಲಿ ಇರುತ್ತಲ್ಲ, ಗ್ಯಾಪಲ್ಲಿ ಫಿಲಪ್ ಮಾಡಿಬಿಡಿ. 100% ಸೆಲೆಕ್ಷನ್ ಆಗುತ್ತೆ, ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ನಿಮ್ಮ ಹಳೆಯ ಹುಡುಗರು ಚಿಕ್ಕಮಂಗ್ಳೂರು, ಮಂಡ್ಯ, ಕೊಡಗು, ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಇವರೆಲ್ಲರೂ ಇದೇ ಮೆಥಡಲ್ಲೇ ಫಾಲೋ ಮಾಡಿದ್ದು. ಅರ್ಥ ಆಗ್ತಿದೆಯಲ್ಲ? ಸೆಲೆಕ್ಷನ್ ಆಗಿರ್ತಕ್ಕಂಥ ಹುಡುಗರು ಇದೇ ಮೆಥಡನ್ನೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ನೀಟಾಗಿ ಅಚ್ಚುಕಟ್ಟಾಗಿ ಟೈಮ್ ಟೇಬಲ್ಲು ಪಕ್ಕಾ ಇರಲಿ. ಪಕ್ಕಾ ಟೈಮ್ ಟೇಬಲ್ನ ಮೇಂಟೈನ್ ಮಾಡಿರಿ. ಎಷ್ಟು ದಿನಕ್ಕೆ? 30 ದಿನಕ್ಕೆ ತಕ್ಷಣವೇ ಓದಲಿಕ್ಕೆ ಸ್ಟಾರ್ಟ್ ಮಾಡಿರಿ. ನೋಟಿಫಿಕೇಷನ್ಗಳು ಯಾವೂ ಕಾಣಿಸ್ಕೊತಾ ಇಲ್ಲ, ಮುಂದೆ ಆಗ್ತವೆ. ತಕ್ಷಣಕ್ಕೆ ಇರ್ತಕ್ಕಂಥವ್ನು ಯಾವೂ ಬಿಡಬೇಡ್ರಿ, ಯಾವುದೇ ಒಂದು ನೋಟಿಫಿಕೇಷನ್ನು ಬಿಡಬೇಡ್ರಿ. ಶಿಮೂಲ್ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿದೆ, ಯಾರೂ ಬಿಡಬೇಡ್ರಿ. ಅವರು ಇವರು ಅಂತ ಸ್ಪೆಸಿಫೈ ಮಾಡ್ತಿಲ್ಲ, ಯಾರೊಬ್ಬರು ಬಿಡ್ಕೊಡ್ದು, ಸಿಕ್ಕಿರೋದನ್ನ ಬಿಡ್ಕೊಡ್ದು. ಅರ್ಥ ಆಗ್ತಿದೆಯಲ್ಲ? ಚೆನ್ನಾಗಿ ಅಚ್ಚುಕಟ್ಟಾಗಿ ಓದಿ ಬರೀರಿ, ಇಂಟ್ರ್ಯೂ ಬರ್ಸ್ಕೊಳ್ಳಿ. ತದನಂತರದಲ್ಲಿ ಇಂಟ್ರ್ಯೂ ಫೇಸ್ ಮಾಡ್ಕೊಂಡು ಒಳಗಡೆ ಹೋಗೋದು ನೋಡಿ. ಅರ್ಥ ಆಗ್ತಿದೆಯಲ್ಲ? ನಿಮ್ಮ ಇನ್ಯಾವುದೋ ಚಾರ್ಟರ್ಡ್ ಬ್ಯಾಂಕ್, ಸಹಕಾರಿ ಬ್ಯಾಂಕ್ ಅಂತ ಯಾವುದೋ ಆಗಿದೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಹಾಕ್ಕೊಳ್ಳಿ. ಬೆಂಗಳೂರಿನಲ್ಲಿ ಇದ್ದಂಗಿದೆ ಅಂತ ಅದನ್ನು ವಿಚಾರಿಸ್ಬೇಕು ನೀವು, ಮತ್ತು ನನಗೆ ಮೆಸೇಜ್ ಮಾಡಬಾರ್ದು. ನಮ್ಮಲ್ಲಿರೋ ಮಾಹಿತಿ ಹೇಳಿದ್ದೀವಿ. ಆ ಚಾರ್ಟರ್ಡ್ ಬ್ಯಾಂಕ್ ಎಲ್ಲಿದೆ ಅಂತ ಕೋರ್ಮಂಗ್ಲನೋ ಏನೋ ಅಡ್ರೆಸ್ ಇದೆ, ಒಟ್ಟಿನಲ್ಲಿ ಅಡ್ರೆಸ್ ನೋಡಿ, ಅಲ್ಲಿ ನೋಟಿಫಿಕೇಷನ್ ಓಪನ್ ಮಾಡಿ, ಅಲ್ಲಿ ನಂಬರ್ ಕೊಟ್ಟಿರ್ತಾರೆ, ಕೇಳಿ, ಆ ಬ್ಯಾಂಕ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕೇಳಿ, ನಿಮಗೆ ಸಮಾಧಾನ ಇತ್ತು ಅಂದರೆ ಹಾಕ್ಕೊಳ್ಳಿ. ಸಹಕಾರ ಬ್ಯಾಂಕ್ ಅದು ಒಂದು ಕೋಆಪ್ರೇಟಿವ್ ಬ್ಯಾಂಕು, ಬೆಂಗಳೂರಿನಲ್ಲೇ ಇದೆ, ಅದು ಬೆಂಗಳೂರಿನಲ್ಲೇ ಇದೆ ಅಂತ ಅನಿಸುತ್ತೆ. ಅದು ಚೆಕ್ ಮಾಡ್ಕೊಳ್ಳಿ, ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ಸ್ ಹಾಕ್ಕೊಳ್ಳಿ. ಅಪ್ಲಿಕೇಶನ್ಸ್ಗಳು ಖಾಲಿ ಮಾಡ್ತಿಲ್ಲ ಯಾವನು, ಇನ್ನೂ ಕಾಲಾಗಿಲ್ಲ ಯಾವನು, ಇರೋವನ್ನ ಬಿಡಬೇಡಿ ಅಷ್ಟೇ. ಥೀಮ್ ಇಷ್ಟೇ, ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಸಣ್ಣ ನೋಟಿಫಿಕೇಷನ್ಸ್ನು ಬಿಡಬೇಡಿ, ಎಲ್ಲದಕ್ಕೂ ಅಪ್ಲೈ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನೋಟ್ಸ್ ಅವಶ್ಯಕತೆ ಇದೆ ತಕ್ಷಣವೇ ತಗೊಂಡು ಓದಿ. ಕೊನೆಯಲ್ಲೆಲ್ಲ ಓದೋದು, ಕೊನೆಯಲ್ಲಿ ಓದೋ ವಿಧಾನ ಅಲ್ಲ. ಫಸ್ಟ್ ಫಿಕ್ಸ್ ಆಗಿ, ಇಲ್ಲ ಎಕ್ಸಾಮ್ ಬರಿತೀನಿ ಅನ್ನೋದಾದರೆ ಇನ್ನೂ ಟೈಮ್ ಇದೆ. ನಿಮ್ಮ ಶಿಮೂಲ್ಗೆ ಇನ್ನೂ ಟೈಮ್ ಇದೆ, 30 ಡೇಸ್ ಪ್ಲಸ್ ಟೈಮ್ ಇದೆ. 100% 30 ಡೇಸ್ ಪ್ಲಸ್ ಟೈಮ್ ಇದೆ, ಇನ್ನೂ ಅನೌನ್ಸ್ ಆಗಿಲ್ಲ. ಅರ್ಥ ಆಗ್ತಿದೆಯಲ್ಲ? ಮಿನಿಮಮ್ 30 ಡೇಸ್ ಅಂತೂ ಇದೆ, ಅದ್ರ ಮೇಲೆ ಇನ್ನೂ ಸ್ವಲ್ಪ ದಿನ ಗ್ಯಾಪ್ ಇರೋಂಗೆ ಕಾಣಿಸ್ತಾ ಇದೆ. ನೆಮ್ಮದಿಯಾಗಿ ಓದ್ಬೋದು. ಇನ್ನೂ ಸ್ವಲ್ಪ ದಿನ ಗ್ಯಾಪ್ ಇದ್ದಷ್ಟು ಒಳ್ಳೆಯದು. ಅರ್ಥ ಆಗ್ತಿದೆ? ನಂಬರ್ ಆಫ್ ಟೈಮ್ ರಿವಿಷನ್ಸ್ ಆದಷ್ಟು ಪಕ್ಕಾ ಆಗ್ತೀರಾ. ಟಾರ್ಗೆಟ್ ಮಾಡಿರಿ, ಕೋಆಪ್ರೇಟಿವ್ನ ಟಾರ್ಗೆಟ್ ಮಾಡಿ. ಕೋಆಪ್ರೇಟಿವ್ ಪ್ಲಸ್ ನಿಮ್ಮ KMF 75 ಮಾರ್ಕ್ಸ್ಗೆ ಇರುತ್ತೆ, ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ಹೊಡೀರಿ. ಅರ್ಥ ಆಗ್ತಿದೆಯಲ್ಲ? ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.